ವೆಲ್ಕಮ್ ಟು ಲೆಜೆಂಡ್ ಸ್ಟೋರಿ ವೀಕ್ಷಕರೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ಇವತ್ತು ಮೊಟ್ಟೆ ಬಜ್ಜಿ ಮಾಡುವಂಥ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ತುಂಬ ಚೆನ್ನಾಗಿದೆ. ತುಂಬ ಮಳೆಗಾಲ ಟೈಮಲ್ಲಿ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ನೋಡಿ, ಹಾಗೆ ನಮ್ಮ ಚಾನಲ್ನ ನೀವು ಮೊದಲನೇ ಸರ್ತಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ನೋಡಿ, 3 ಮೊಟ್ಟೆನ ನಾನು ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 3 ಮೊಟ್ಟೆ ಬೇಕಾದರೂ ಮಾಡ್ಬೋದು, 4 ಮೊಟ್ಟೆ ಬೇಕಾದರೂ ಮಾಡ್ಬೋದು. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಟ್ರೈ ಮಾಡಿ. ನಾನು 3 ಮೊಟ್ಟೆಯಲ್ಲಿ ಮಾಡೋದನ್ನು ಇದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಕಡಲೆ ಹಿಟ್ಟು ಒಂದು ಮುಕ್ಕಾಲು ಭಾಗ. ಈ ಬೌಲಲ್ಲಿ ನಾನು 3/4% ತೊಗೊಂಡಿದ್ದೀನಿ, 75% ತೊಗೊಂಡಿದ್ದೀನಿ. 3 ಮೊಟ್ಟೆಗೆ ಅಷ್ಟು ಸಾಕು. ಒಂದು ಸ್ಪೂನು ಕಾನ್ಫ್ಲೋರ್ ಹಿಟ್ಟು ತೊಗೊಂಡಿದ್ದೀನಿ. 1 ಸ್ಪೂನು ಬ್ಯಾಡಗಿ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಟರ್ಮರಿಕ್ ಪೌಡ್ರ್ ತೊಗೊಂಡಿದ್ದೀನಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಜೀರಿಗೆ ಒಂಚೂರು ಜಾಸ್ತಿ ಇದ್ದರೆ ಏನು ತೊಂದರೆ ಇಲ್ಲ, ಒಳ್ಳೆಯದು ಜೀರಿಗೆ ಆರೋಗ್ಯಕ್ಕೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ನೋಡಿ, ಇವಾಗ ನಾನು ಪ್ರಿಪ್ರೇಷನ್ ತೋರಿಸ್ತಾ ಇದ್ದೀನಿ ಯಾವ ಥರ ಮಿಶ್ರಣ ಮಾಡಬೇಕು ಅಂತ. ಬೌಲಲ್ಲಿ ಕಡಲೆ ಹಿಟ್ಟು ಮತ್ತು ಕಾನ್ಫ್ಲೋರ್ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ನಾವು ತಗೊಂಡಿರ್ತಕ್ಕಂಥ ಚಿಲ್ಲಿ ಪೌಡ್ರು ಮತ್ತು ಟರ್ಮರಿಕ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಆಮೇಲೆ ಜೀರಿಗೆನೂ ಹಾಕ್ತಾಯಿದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದಕ್ಕೆ ಒಂದು ಮೊಟ್ಟೆನ ನಾನು ಒಡೆದಾಕ್ತಾಯಿದ್ದೀನಿ. ಮೊಟ್ಟೆ ಒಳಗೆ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನು ಆಯಿಲ್ ಹಾಕ್ಬೇಕು. ಇದಕ್ಕೆ ಆಯಿಲ್ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನೊಂದು ಅರ್ಧ ಸ್ಪೂನು ಆಯಿಲ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಆಗಬೇಕು. ಇದು ಸುಮ್ಮನೆ ಹೆಂಗೆ ಬೇಕು ಹಂಗೆ ಮಿಕ್ಸ್ ಮಾಡಿದರೆ ಸರಿ ಬರೋದಿಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸಿಂಗ್ ಭಾಳ ಇಂಪಾರ್ಟೆಂಟ್ ಇದರಲ್ಲಿ. ಒಂದು ಅರ್ಧ ಸ್ಪೂನು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಯಾವುದೇ ಆದಂಥ ಲಮ್ಸ್ ಕೂಡ ಇರ್ಕೂಡ್ದು ಇದರಲ್ಲಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿವಾಗ. ಮಿಕ್ಸ್ ಆದಮೇಲೆ ಏನು ಮಾಡಬೇಕಂದ್ರೆ ಇದನ್ನು ಕ್ಲೋಸ್ ಮಾಡಿಬಿಡಬೇಕು. ಇದರಲ್ಲಿ ಯಾವುದೇ ಆದಂಥ ಏರ್ ಪಾಸ್ ಹಾಕ್ಕೊಡ್ದು ಒಳಗಡೆ. ಒಂದು 15 ನಿಮಿಷ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ನಾನಿವಾಗ ಆಲ್ರೆಡಿ. ನೋಡಿ, ನಾನು ಮೊಟ್ಟೆನ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ. 1 ಮೊಟ್ಟೆ ಒಳಗಡೆ 4 ಪೀಸ್ ಮಾಡ್ಕೋಬೇಕು. ನಾನು 4 ಪೀಸ್ ಮಾಡ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಸ್ವಲ್ಪ ಸೈಜು ಚಿಕ್ಕದಾದರೆ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ. ಕೆಲವೊಬ್ಬರು 1 ಪೀಸಲ್ಲಿ 2 ಭಾಗ ಮಾಡ್ತಾರೆ. 1 ಮೊಟ್ಟೆ ಒಳಗಡೆ 2 ಭಾಗ ಮಾಡ್ತಾರೆ, 2 ಪೀಸ್ ಮಾಡ್ತಾರೆ. ಅದು ಸೈಜ್ ಸ್ವಲ್ಪ ದೊಡ್ಡದಾಗುತ್ತೆ, ನಮಗೆ ತಿನ್ನೋದಕ್ಕೆ ಸರಿ ಅನಿಸಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, 1 ಮೊಟ್ಟೆ ಒಳಗಡೆ 4 ಪೀಸ್ ಮಾಡಿದ್ದೀನಿ. ಸೈಜು ಸ್ವಲ್ಪ ಚಿಕ್ಕದಾದರೆ ಏನು ತೊಂದರೆ ಇಲ್ಲ, ಚೆನ್ನಾಗಾಗುತ್ತಲ್ವ. ನೋಡಿ, 15 ನಿಮಿಷಗಳ ಕಾಲ ಇದನ್ನು ನಾನು ಕ್ಲೋಸ್ ಮಾಡಿ ಇಟ್ಟಿದ್ದೆ. ಇವಾಗ ತೆಗೆದುಬಿಟ್ಟು ಇದನ್ನ ಚೆಕ್ ಮಾಡ್ತಾಯಿದ್ದೀನಿ. ಯಾವುದೇ ಆದಂಥ ಲಮ್ಸ್ಗಳಿಲ್ಲ, ಉಂಡೆ ಥರ ಏನಿಲ್ಲ. ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಿಕ್ಸಿಂಗ್ ಆಗಿದೆ. ನಾನು ಇದನ್ನು ಚೆಕ್ ಮಾಡ್ತಾಯಿದ್ದೀನಿ. ಇದು ನೋಡಿ, ಹಿಂಗೆ ತೆಗೆದು ಎತ್ತಿದರೆ ಗಂಜಿ ಥರ ಬರಬೇಕಿದು. ನೋಡಿ, ಗಂಜಿ ಥರ ಇದೆ. ಹಿಂಗೆ ಮೇಲಿಂದ ಕೆಳಗೆ ಬಿಟ್ಟರೆ ಗಂಜಿ ಬೀಳೋ ಥರ ಬೀಳಬೇಕು. ಆ ಮಿಕ್ಸ್ ಆಗಿರತಕ್ಕಂಥ ಇದಕ್ಕೆ ಪೇಸ್ಟ್ಗೆ ಸ್ವಲ್ಪ ಬಿಸಿಯಾಗಿರತಕ್ಕಂಥ ಆಯಿಲ್ನ ನಾನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಏನು ಮಾಡಬೇಕಂದ್ರೆ ಆಯಿಲ್ ಬಿಸಿ ಆದಮೇಲೆ ಏನು ಮಾಡಿ, ಈ ಪೇಸ್ಟ್ ಒಳಗಡೆ ಮೊಟ್ಟೆನ ಹಾಕಿ ಚೆನ್ನಾಗಿ ಎದ್ದುಬಿಟ್ಟು ಈ ಪೂರ್ತಿ ಎಲ್ಲ ಕಡೆಯೂ ಪೇಸ್ಟ್ ಇದಕ್ಕೆ ಅಂಟ್ಕೊಂಡಿರಬೇಕು. ಒಂದು ಕಡೆ ಅಂಟ್ಕೊಂಡಿರೋದು, ಒಂದು ಕಡೆ ಹಂಗೆ ಇದ್ದರೆ ಚೆನ್ನಾಗಿ ಬರೋಲ್ಲ. ನೋಡಿ, ಈ ಥರ ಎಲ್ಲ ಅಂಟ್ಕೊಂಡು ಪೂರ್ತಿ ಅದರೊಳಗೆ ಮುಳುಗಿಸ್ಬಿಟ್ಟು ತೆಗೆದಿದ್ದೀನಿ ನಾನು. 1 ಪೀಸ್ ಹಾಕ್ಬಿಟ್ಟು
ತೋರಿಸ್ತಾ ಇದ್ದೀನಿ ಯಾವ ಥರ. ಮೊದಲನೇ ಪೀಸು ಒಂದು ಪೀಸ್ನ ಟ್ರೈಯಲ್ಲಿ ನಾವು ನೋಡಿಬಿಟ್ಟು ಆಮೇಲೆ ಮಾಡಬೇಕು, ಒಂದೇ ಸರ್ತಿ ಹಾಕ್ಬಿಡೋದಲ್ಲ. ಯಾಕೆಂದರೆ ಆಯಿಲ್ ಕೆಲವೊಂದು ಟೈಮು ನಾವೇನಾದರೂ ಅಡುಗೆ ಮಾಡುವಾಗ ನಮ್ಮ ಕೆಳಗಡೆ ಫ್ಲೇಮು ಜಾಸ್ತಿ ಇರೋದು ಕಮ್ಮಿ ಇರೋದಾದರೆ ಇನ್ನು ಬಿಸಿಯಾಗಿರೋಲ್ಲ. ಅದಕ್ಕೋಸ್ಕರ ಒಂದು ಪೀಸ್ನ ಹಾಕ್ಬಿಟ್ಟು ನಾನು ಟ್ರಯಲ್ಗೋಸ್ಕರ ಚೆಕ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಫ್ರೈ ಮಾಡುವಾಗ ಏನು ಮಾಡಿ, ಯೆಲ್ಲೋ ಕಲರ್ ಇರ್ತಕ್ಕಂಥ ಪೀಸು ಸ್ವಲ್ಪ ಕಲರ್ ಚೇಂಜ್ ಆಗಿರಬೇಕು. ಇಲ್ಲಾಂದರೆ ಒಂದು 10% ಕಲರ್ ಚೇಂಜ್ ಆಗಿರಬೇಕು. ಇಲ್ಲಾಂದರೆ ಏನಾಗಿರುತ್ತೆ ಅಂದರೆ ಒಳಗಡೆ ಇನ್ನೂ ಬೆಂದಿರಲ್ಲ ಚೆನ್ನಾಗಿ, ಹಸಿ ಹಸಿ ಹಂಗೆ ಇರುತ್ತೆ, ಅಂದರೆ ಟೇಸ್ಟ್ ಬರೋಂಗಿಲ್ಲ ಅದು. ಅದಕ್ಕೋಸ್ಕರ ಏನು ಮಾಡಿ, ಫ್ರೈ ಮಾಡುವಾಗ ಸ್ವಲ್ಪ ಒಂದು 10% ಮಾತ್ರ ಕಲರ್ ಚೇಂಜ್ ಆಗಬೇಕು. ಹಂಗಾದರೆ ನೋಡಿ ಚೆನ್ನಾಗಿ ಒಳಗಡೆ ಬೆಂದಿದೆ ಅಂತ ಅರ್ಥ. ನಾನು ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ ನೋಡಿ, ಈ ಥರ ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗಿರಬೇಕು. ನೋಡಿ, ಯೆಲ್ಲೋ ಕಲರ್ ಇರ್ತಕ್ಕಂಥ ಐಟಮ್ಮು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಒಂದು 10%. ನಾನು ಪ್ರತಿಯೊಂದು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಇದಕ್ಕೂ ಮುಂಚೆ ಮಾಡಿರೋ ವೀಡಿಯೋದಲ್ಲಿ ಹೇಳಿದ್ದೀನಿ, ನೀವು ಯಾವುದೇ ವಸ್ತುನ ಫ್ರೈ ಮಾಡಿ ಆಯಿಲ್ ಒಳಗಡೆ ಒಂದು 10% ಕಲರ್ ಚೇಂಜ್ ಆಗೋ ಥರ ಮಾಡಿ. ಇಲ್ಲಾಂದರೆ ಒಳಗಡೆ ಯಾವುದು ಬೆಂದಿರಲ್ಲ ಸರಿಯಾಗಿ. ಅದರಲ್ಲೂ ಸೈಜ್ ದೊಡ್ಡದಾಗಿದ್ದಾಗ ಏನಾಗುತ್ತೆ, ಅದು ಒಳಗೆ ಬೆಂದಿದೆಯೋ ಇಲ್ಲ ಅನ್ನೋದು ನಮಗೆ ಸರಿಯಾಗಿ ಗೊತ್ತಾಗಲ್ಲ. ಯಾವುದೇ ಆದಂಥ ವಸ್ತುನ ನೀವು ಫ್ರೈ ಮಾಡುವಾಗ ಆದಷ್ಟು ಸೈಜ್ ಚಿಕ್ಕದಾಗಿರಬೇಕು. ಚಿಕ್ಕದಾಗಿದ್ದರೆ ಒಳಗಡೆ ಬೇಗ ಫ್ರೈ ಆಗಿರುತ್ತೆ, ಬೆಂದಿರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ದೊಡ್ಡ ಸೈಜಲ್ಲಿರ್ತಕ್ಕಂಥ ವಸ್ತು ಆಯಿಲ್ ಒಳಗಡೆ ಅದು ಬೇಗ ಫ್ರೈ ಆಗಿರೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿ, ಕಬಾಬ್ ಮಾಡುವಾಗಾದರೂ ಅಷ್ಟೇ, ಫಿಶ್ ಮಾಡುವಾಗಾದರೂ ಅಷ್ಟೇ, ಆದಷ್ಟು ಸೈಜು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಯಿಲ್ ಪೀಸ್ನ ಚಿಕ್ಕ ಸೈಜ್ ಮಾಡಿ ಆಯಿಲ್ ಒಳಗೆ ಹಾಕಿ, ಆವಾಗ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಇವಾಗ ನಾನು 4 ಪೀಸ್ನ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಂಟ ಬಿಡಿ. ಫ್ರೈ ಮಾಡುವಾಗ ಸ್ವಲ್ಪ ದೂರದಿಂದನೇ ಮಾಡಿ, ಆಯಿಲು ಸಿಡಿಯುವಂಥ ಚಾನ್ಸ್ ಇರುತ್ತೆ ಏನಾದರೂ ಹೆಚ್ಚು ಕಮ್ಮಿ ಆದರೆ. ನೋಡಿ, ಈ ಥರ ಬಂದಿದೆ, ತುಂಬ ಚೆನ್ನಾಗಿದೆ. ನಮ್ಮ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ತುಂಬ ಚೆನ್ನಾಗಿದೆ. ನೋಡಿ, ಈ ಥರ ಪೂರ್ತಿ ಅದರೊಳಗೆ ಮುಳುಗಿಸ್ಬಿಟ್ಟು ಎತ್ಕೋಬೇಕು. ಆ ಪೇಸ್ಟ್ ಒಳಗಡೆ ನಮ್ಮ ಮೊಟ್ಟೆ ಪೂರ್ತಿ ಅದರೊಳಗೆ ಮುಳುಗಿರಬೇಕು. ಮುಳುಗಿಸಿ ತಕ್ಕೊಂಡ್ರೆ ಎಲ್ಲ ಕಡೆನೂ ಸುತ್ತಲೂ ಮಿಕ್ಸ್ ಆಗಿರುತ್ತೆ. ಒಂದು ಕಡೆ ಗ್ಯಾಪ್ ಇರೋದು, ಒಂದು ಕಡೆ ಟಚ್ ಆಗಿರೋದು ಇಲ್ಲ, ಈ ಥರ ಮಾಡಿದರೆ ಏನಾಗುತ್ತೆ, ಅದು ಟೇಸ್ಟ್ ಬರೋಲ್ಲ ಅದು. ಅದಕ್ಕೋಸ್ಕರ ಪೂರ್ತಿ ಪೇಸ್ಟ್ ಎಲ್ಲ ಕಡೆನೂ ಅಂಟ್ಕೊಂಡ ಮೇಲೆ ತೆಗೆದ್ಬಿಟ್ಟು ಆಯಿಲ್ ಒಳಗೆ ಹಾಕಿ. ನೋಡಿ, ನಾನು ಈ ಥರ ಮಾಡ್ತಾಯಿದ್ದೀನಿ. ಇವಾಗ 4-5 ಪೀಸ್ ಹಾಕ್ಕೊಂಡು ಚೆನ್ನಾಗಿ ಬರ್ತಾಯಿದೆ, ಏನು ತೊಂದರೆ ಇಲ್ಲ. ನೀವು ಟ್ರೈ ಮಾಡಿ. ಆದಷ್ಟು ಮಳೆಗಾಲದಲ್ಲಿ ಈ ಥರ ರೆಸಿಪಿನ ಮಾಡಿ. ಎಸ್ಪೆಷಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮನೆಯಲ್ಲಿ ಸಂಡೇ ಟೈಮು ಮಳೆಗಾಲದಲ್ಲಿ ಮಕ್ಕಳು ತುಂಬ ಲೈಕ್ ಮಾಡ್ತಾರೆ, ಇಷ್ಟಪಡ್ತಾರೆ. ನೋಡಿ, ಈ ಥರ ಸ್ವಲ್ಪ 10% ಮಾತ್ರ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡಿ. ನೋಡಿ, ಒಂದು 10% ಕಲರ್ ಚೇಂಜ್ ಮಾಡಿದ್ದೀನಿ ನಾನು ಇದರಲ್ಲಿ. ಈ ಥರ ಕಲರ್ ಚೇಂಜ್ ಆಗೋ ಥರ ಮಾಡಿಬಿಟ್ಟು ಇದಕ್ಕೆ ಅಲಂಕಾರಕ್ಕೋಸ್ಕರ ಏನು ಮಾಡಿ, ನೀರುಳ್ಳಿನ ಕಟ್ ಮಾಡಿಟ್ಟು ಹಾಕಿದ್ದೀನಿ. ಮತ್ತು ಇದನ್ನು ತಿನ್ನುವಾಗ ನೀರುಳ್ಳಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ತುಂಬ ಲೈಕ್ ಪಡ್ತಾರೆ ಎಲ್ಲರೂ. ಹಾಗೆ ನಮ್ಮ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಇರುತ್ತೆ ಅಂತ ನಿಮ್ಮ ಅನಿಸಿಕೆನ ನಮಗೆ ತಿಳಿಸಿ. ನಮಗೆ ಮುಂದಿನ ವಿಡಿಯೋಗೆ ಹೋಗೋದಕ್ಕೆ ಎಂಕರೇಜ್ ಬರುತ್ತೆ. ದಯವಿಟ್ಟು ಮನೇಲಿ ಟ್ರೈ ಮಾಡಿಬಿಟ್ಟು ನಮಗೆ ಲೈಕ್ ಮಾಡಿ, ನಮ್ಮ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಫಾರ್ವರ್ಡ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹೀಗೆ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.